ಒಕ್ಕಲಿಗ ಮತ್ತು ಲಿಂಗಾಯತ್ ಇವೆರಡೂ ಸಮೀಕರಣ ಮಾಡಿಕೊಂಡು ಮುಂದಿನ ಚುನಾವಣೆ ಎದುರಿಸುವ ಸಲುವಾಗಿ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯರು ಮತ್ತೆ ಕೊಟ್ಟ ದೋಸ್ತಿ ಗಟ್ಟಿ ಮಾಡ್ಕೋಬೇಕಂತ ಮಾಡಿತ್ತು. ಆದರೆ ಅಷ್ಟರೊಳಗೆ ರಾಹುಲ್ ಗಾಂಧಿಯವ್ರು ಚೆಕ್ಮೇಟ್ ಇಟ್ಟಂಗೆ ಒಕ್ಕಲಿಗರ, ಯಾಕಂದ್ರೆ ಹಿಂದೆ ಮೂಮೆಂಟಲ್ಲಿ ಚೆನ್ನಾಗಿ ಆಗ್ಯದ. ಸಿದ್ದರಾಮಯ್ಯ ಜೊತೆಗಿದ್ದಾರೆ, ಸತೀಶ್ ಅವರು ಇದ್ದಾರೆ, ಮತ್ತವರು ಇದ್ದಾರೆ, ಎಲ್ಲರೂ. ಅದೇ ಕಾರಣ ರಾಜಣ್ಣ ಅವರು ಇದ್ದಾರೆ, ದಲಿತರಾಗಿ ನಮ್ಮ ಪರಮೇಶ್ವರ್ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ಇಬ್ಬರು ಅಪ್ಪ ಮಕ್ಕಳು ಎಲ್ಲರೂ ಇದ್ದಾರೆ. ಇವರಿಂದಾಗಿ ಈ ಭಾಗ ಗಟ್ಟಿಯಾದಂಗೆ ಲಿಂಗಾಯತು ಸಹಿತ ಸಾಕಷ್ಟು ಒಡಕು ಉಂಟಾಗ್ಯದ. ಸಿದ್ದರಾಮಯ್ಯ ಹಿಂದೆ ಲಿಂಗಾಯತ ಧರ್ಮವನ್ನು ಘೋಷಣೆ ಮಾಡಿದಾಗ. ಹೀಗಾಗಿ ಅದಕ್ಕಿಂತ ಹೆಚ್ಚಿಗೆ ಅದಕ್ಕಿಂತಲೂ ಹೆಚ್ಚಿಗೆ ಚಿಂತೆ ಏನಾಗಿದ್ದಪ್ಪ ಅಂತಂದ್ರೆ, ಈಗ ಒಕ್ಕಲಿಗರಲ್ಲಿ ಒಂದಿಷ್ಟು ಓಟ್ಗಳನ್ನು ಹೊಡೆಯುವಂಥ ವಿಚಾರ ಇತ್ತು. ಆ ದಿಸೆಯಲ್ಲಿ ಕೊನೆಯ ಕ್ಷಣದೊಳಗೆ ನಮ್ಮ ಡಿ ಕೆ ಶಿ ಅವರು ಯಶಸ್ವಿ ಆದರು. ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ಅನಿವಾರ್ಯವಾಗಿ ಸಿದ್ದರಾಮಯ್ಯರಿಗೆ ನೀವು ಇಳಿಲೇಬೇಕು ಅನ್ನೋಂಥ ಅಧಿಕಾರದಿಂದ ಇಳಿಲೇಬೇಕು ಅನ್ನೋಂಥ ಮಾತನ್ನು ಹೇಳಿದ್ದರಿಂದಾಗೆ ಡಿ ಕೆ ಶಿ ಇವತ್ತು ಸಿ ಎಮ್ ಆಗಿದ್ದು ಕಾರಣ ಏನಪ್ಪ ಅಂತಂದ್ರೆ ಒಕ್ಕಲಿಗರ ಮತವನ್ನು ಗ್ಯಾದರ್ ಮಾಡೋ ಸಲುವಾಗಿ, ತೊಗೊಳ್ಳೋ ಸಲುವಾಗಿ. ಈ ಡೆವಲಪ್ಮೆಂಟ್ ಆದ ತಕ್ಷಣ ಬಿ ಜೆ ಪಿ ಏನು ಹೊಸ ಪ್ಲ್ಯಾನ್ ಮಾಡಿದ ಕಾಣ್ತದೆ. ಈ ರಾಜ್ಯಸಭಾ ಸದಸ್ಯತ್ವಾಗ ತಮ್ಮ ಕಾರ್ಯಕರ್ತರನ್ನು ಹಾಕ್ಕೊಂಡಿದ್ದೀವಿ. ನೋಡಿದ್ದೀವಿ ನಾಗರಾಜ್ ಅವರನ್ನು. ಈ ಎಲ್ಲ ನೆರಗಟ್ಟಿನಲ್ಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಧ್ಯದಲ್ಲಿ ಭಿನ್ನಮತ ಮೂಡಿದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ಅದು ಬಿಟ್ಟ ವಿಷಯ, ಆ ವಿಷಯಕ್ಕೆ ಬಿಟ್ಟ ವಿಷಯ, ಆ ಸಮಯಕ್ಕೆ. ಆದರೆ ಈಗ ಮಾತ್ರ ಡಿ ಕೆ ಶಿ ಅವ್ರನ್ನ ಮಾಡಿದ್ದು ಅವ್ರಿಗೆ ಲಾಭ ಆಗ್ಯದ. ಈ ಎಲ್ಲ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೆಳೆತನ ಒಡೆಯುವಲ್ಲೇ ರಾಹುಲ್ ಗಾಂಧಿ ಅವರು ಯಶಸ್ವಿ ಆದ್ರ ಅನ್ನುವಂಥ ಒಂದು ಇವತ್ತು ಸಣ್ಣ ಪ್ರಶ್ನೆ ಅದು ಮೋಸ್ಟ್ ಪ್ರಾಬ್ಲಿ ಆಗಿದ್ದಾರೆ. ಇನ್ನು ಸತೀಶ್ ಅವ್ರಿಗೆ ಸಮೀಪ ಬಂದಿದ್ರು. ಅವರು ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಸಿಗಬೇಕಾಗಿತ್ತು ಅಥವಾ ಅಧ್ಯಕ್ಷಗಿರಿ ಸಿಗಬೇಕಾಗಿತ್ತು, ಎಲ್ಲರೂ ಸಿಗಲಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ವಿಶೇಷವಾಗಿ ಇವತ್ತಿನ ವಾತಾವರಣ ನೋಡಿದಾಗ ಸಿದ್ದರಾಮಯ್ಯರು ಮತ್ತು ಅವ್ರ ಮಧ್ಯದಲ್ಲೇ ಏನೋ ಒಂದು ಬೇಸಿಕ್ ಪಿಚ್ ಹೋಗಿದ್ದರಿಂದಾಗೆ ಇವತ್ತು ಇವರು ಒಂದು ತಮ್ಮ ಸಿಕ್ಕಂಥ PW ಈ ಒಂದು ಇಲಾಖೆ ಮೂಲಕ ತಮ್ಮಂಥ ಏನಪ್ಪ ಅಂತಂದ್ರೆ ಇವತ್ತು ಎಸ್ಟಾಬ್ಲಿಷ್ ಮಾಡ್ಕೋಬೇಕಾದ್ರೆ. ಜೊತೆಗೆ 2028ರಲ್ಲಿ ನಾನು ನಿಮ್ಮೊಂದಿಗೆ ಪ್ರಬಲ ಸ್ಪರ್ಧಿ ಸಿ ಎಮ್ ಗಿರಿಗೆ ಅನ್ನುವಂಥ ಮೆಸೇಜ್ ಕೊಡಬೇಕಾಗಿತ್ತು. ಅದು ಕೊಡ್ತಾ ಇದ್ದಾರೆ. ಆದರೆ ಹೆಂಗೆ ಆಗ್ಬೋದು ಅನ್ನೋದು ಮಾತ್ರ ಇನ್ನೂ ಚಿದಂಬರ ರಹಸ್ಯ. ಅದಕ್ಕೆ ಉತ್ತರ ಹೇಳಬೇಕಾದ್ರೆ ಸತೀಶ್ ಅವರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳಿ ಅದು ಒಂದು ಮಾತ್ರ ಸತ್ಯ. ಆಲ್ರೆಡಿ ನಮ್ಮ ಸತೀಶ್ ಅವರು ರಾಜ್ಯ